ಈ ವಿಡಿಯೋದಲ್ಲಿ ನಾವು ಸ್ಕ್ಯೂನೆಸ್ ಮತ್ತೆ ಕರ್ಟೋಸಿಸ್ ಬಗ್ಗೆ ಕಲಿಯುವ. ಸ್ಕ್ಯೂನೆಸ್ ಮತ್ತೆ ಕರ್ಟೋಸಿಸ್ ಅಂದ್ರೆ ಯಾವ್ದಾದ್ರೂ ಒಂದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕರ್ವ್ ಇಂದ ಆ ಕರ್ವ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಆಗದೆ ಬೇರೆ ಒಂದು ಡಿಸ್ಟಾರ್ಟೆಡ್ ಕರ್ವ್ ಆಗಿ ಕಂಡು ಬರುತ್ತದೆ. ಆ ಡಿಸ್ಟಾರ್ಟೆಡ್ ಕರ್ವ್ ಸಿಮೆಟ್ರಿಯಾಕಲ್ ಆಗಿರೋದಿಲ್ಲ, ಅದು ಅಸಿಮೆಟ್ರಿ ಆಗಿರುತ್ತದೆ. ಅದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ಗಿಂತ ಭಿನ್ನವಾಗಿ ಕಂಡುಬರುತ್ತದೆ. ಆ ಡಿಸ್ಟಾರ್ಷನ್ಗಳನ್ನೇ ನಾವು ಸ್ಕ್ಯೂನೆಸ್ ಮತ್ತೆ ಕರ್ಟೋಸಿಸ್ ಅಂತ ಕರಿತೇವೆ. ಈ ಸ್ಕ್ಯೂನೆಸ್ ಮತ್ತೆ ಕರ್ಟೋಸಿಸ್ ಎರಡು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕರ್ವ್ ಅಲ್ಲಿ ಬರುವ ಡಿಸ್ಟಾರ್ಷನ್ಗಳು. ಈ ಚಿತ್ರದಲ್ಲಿ ನಮಗೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕರ್ವ್ ಹೇಗೆ ಕಂಡು ಬರುತ್ತದೆ ಅಂತ ನೋಡಬಹುದು. ಇಲ್ಲಿ ನೋಡಿ, ಆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕರ್ವ್ ಅಲ್ಲಿ ಬರುವ ಒಂದು ಡಿಸ್ಟಾರ್ಷನ್ನೇ ಸ್ಕ್ಯೂನೆಸ್ ಅಂತ ಕರಿತೇವೆ. ಸ್ಕ್ಯೂನೆಸ್ ಒಂದು ಅಸಿಮೆಟ್ರಿ, ಅದು ಸಿಮೆಟ್ರಿಕಲ್ ಆಗಿ ಕಂಡು ಬರುವುದಿಲ್ಲ. ಆ ಕರ್ವ್ ಡಿಸ್ಟೋರ್ಟೆಡ್ ಆಗಿ ಕಂಡು ಬರುತ್ತದೆ. ಇಲ್ಲಿ ನೋಡಬಹುದು, ಯಾವ್ದಾದ್ರು ಇದರಲ್ಲಿ ಎರಡು ತರ ಸ್ಕ್ಯೂನೆಸ್ ಗಳಿವೆ. ಒಂದು ಪಾಸಿಟಿವ್ ಸ್ಕ್ಯೂ ಅಂತ ಕರಿತೇವೆ. ಇಲ್ಲಿ ಪಾಸಿಟಿವ್ ಸ್ಕೀಯಲ್ಲಿ ಮೀನು ಮೀಡಿಯನ್ಗಿಂತ ಜಾಸ್ತಿ ಇರುತ್ತದೆ, ಮತ್ತೆ ಅದರ ಟೇಲು ರೈಟ್ ಸೈಡ್ ಆಗಿದೆ, ಅದಕ್ಕೆ ಪಾಸಿಟಿವ್ ಸ್ಕ್ಯೂ ಅಂತ ಕರಿತೇವೆ. ಇನ್ನೊಂದ್ ತರ ಚಿತ್ರ ನೋಡಬಹುದು, ಇಲ್ಲಿ ನೆಗೆಟಿವ್ ಸ್ಕ್ಯೂ ಉದಾಹರಣೆ. ಇಲ್ಲಿ ಮೀನು ಮೀಡಿಯನ್ಗಿಂತ ಕಡಿಮೆ ಆಗುತ್ತಿದೆ, ಮತ್ತೆ ಅದರ ಟೇಲು ಲೆಫ್ಟ್ ಕಡೆ ಕಂಡು ಬರುತ್ತದೆ. ಇದನ್ನ ನೆಗೆಟಿವ್ ಸ್ಕ್ಯೂ ಅಂತ ಕರಿತೇವೆ. ನಾವು ಸ್ಕ್ಯೂನೆಸ್ ಅನ್ನ ಮೆಜರ್ ಮಾಡಬಹುದು. ಎಷ್ಟು ಸ್ಕ್ಯೂನೆಸ್ ಇದೆ, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ಗಿಂತ ಎಷ್ಟು ಸ್ಕ್ಯೂಡ್ ಆಗಿದೆ, ಅದು ನೆಗೆಟಿವ್ ಆಗಿರಬಹುದು, ಪಾಸಿಟಿವ್ ಆಗಿರಬಹುದು. ಯಾವಾಗ ನಮಗೆ ಸ್ಕ್ಯೂನೆಸ್ ಒಂದಕ್ಕಿಂತ ಜಾಸ್ತಿ ಆಗಿರುತ್ತದೆ, ಅದು ತುಂಬಾನೇ ಸ್ಕ್ಯೂನೆಸ್ ಜಾಸ್ತಿ ಇದೆ ಅಂತ ಹೇಳಬಹುದು. -1 ಕಡಿಮೆ ಆಗಿದರೆ ಅಲ್ಲಿ ಸ್ಕ್ಯೂನೆಸ್ ತುಂಬಾನೇ ಜಾಸ್ತಿ ಆಗಿದೆ ಅಂತ ಹೇಳಬಹುದು. ಇನ್ನೊಂಥರ ಡಿಸ್ಟಾರ್ಷನ್ ಅಂದ್ರೆ ಕರ್ಟೋಸಿಸ್. ಯಾವ್ದಾದ್ರೂ ಕರ್ವ್ ವಿನ ಕರ್ಟೋಸಿಸ್ 3 ಇದ್ದರೆ ಅದು ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಅಂತ ಹೇಳಬಹುದು. ಕರ್ಟೋಸಿಸ್ ಅಂದರೆ ಒಂದು ಎಷ್ಟು ಪೀಕ್ ಆಗಿದೆ, ಒಂದು ಡಿಸ್ಟ್ರಿಬ್ಯೂಷನ್ ಅಲ್ಲಿ ಎಷ್ಟು ಪೀಕ್ ಆಗಿದೆ ಅಂತ ಗೊತ್ತಾಗುತ್ತದೆ. ಅದು 3ಕ್ಕಿಂತ ಜಾಸ್ತಿ ಇದ್ದರೆ ಅದು ಕರ್ಟೋಸಿಸ್ ಜಾಸ್ತಿ ಇದೆ, ಮತ್ತೆ ಪೀಕ್ನೆಸ್ ಜಾಸ್ತಿ ಇದೆ ಅಂತ ಹೇಳಬಹುದು. ಅದು 3ಕ್ಕಿಂತ ತುಂಬಾನೇ ಕಡಿಮೆ ಇದ್ದರೆ ಅದು ಪೀಕ್ನೆಸ್ ತುಂಬಾ ಕಡಿಮೆ ಇದೆ, ಅದು ಅದರಿನ ಡಿಸ್ಟ್ರಿಬ್ಯೂಷನ್ ತುಂಬಾ ಹರ್ಡ್ ಆಗಿದೆ ಅಂತ ಹೇಳಬಹುದು. ಇಲ್ಲಿ ನೋಡಬಹುದು ಹಲವಾರು ರೀತಿಯ ಕರ್ಟೋಸಿಸ್ಗಳು ಮತ್ತೆ ಸ್ಕ್ಯೂನೆಸ್ಗಳು. ಸ್ಕ್ಯೂನೆಸ್ -0.5 ಮತ್ತೆ 0.5 ಇದ್ದರೆ ಅದು ಪರವಾಗಿಲ್ಲ, ಸಿಮೆಟ್ರಿ ಆಗಿದೆ ಅಂತ ಹೇಳಬಹುದು. ಅದು -1 ಮತ್ತೆ -0.5 ಅಥವಾ 0.5 ಇಂದ 1 ವರೆಗೆ ಇದ್ದರೆ ಸ್ವಲ್ಪ ಸ್ಕ್ಯೂ ಆಗಿದೆ ಅಂತ ಹೇಳಬಹುದು. ಅದೇ ಅದರ ಸ್ಕ್ಯೂ ವ್ಯಾಲ್ಯೂ 1ಕ್ಕಿಂತ ಜಾಸ್ತಿ ಆಗಿದರೆ, -1ಕ್ಕಿಂತ ಕಡಿಮೆ ಆಗಿದರೆ ಅದು ತುಂಬಾನೇ ಸ್ಕ್ಯೂಡ್ ಆಗಿದೆ ಅಂತ ಹೇಳಬಹುದು. ಅದೇ ಕರ್ಟೋಸಿಸ್ ಅಲ್ಲಿ 3 ಆಗಿದರೆ ಅದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್, 3ಕ್ಕಿಂತ ಜಾಸ್ತಿ ಆಗಿದರೆ ಅದು ತುಂಬಾನೇ ಪೀಕ್ ಆಗಿದೆ. ಪೀಕ್ ತುಂಬಾ ಜಾಸ್ತಿ ಇದೆ, ಅದರಿಂದ ಟೇಲು ಬಾಲ ತುಂಬಾ ಥಿನ್ ಆಗಿದೆ ಅಂತ ಹೇಳಬಹುದು. ಅದನ್ನ ಲೆಪ್ಟೋಕರ್ಟಿಕ್ ಅಂತ ಕರಿತೇವೆ. ಅದೇ ಯಾವ್ದಾದ್ರು ಕರ್ವಿನ ವ್ಯಾಲ್ಯೂ ಕರ್ಟೋಸಿಸ್ ತುಂಬಾ ಕಡಿಮೆ ಆಗಿದೆ, 3ಕ್ಕಿಂತ ಕಡಿಮೆ ಇದೆ, ಅದಕ್ಕೆ ನಾವು ಅದನ್ನ ಪ್ಲೈಟೋಕರ್ಟಿಕ್ ಅಂತ ಕರಿತೀವಿ. ಇದರಲ್ಲಿ ಬಾಲ ದಪ್ಪ ಇರುತ್ತದೆ, ಪೀಕ್ ತುಂಬಾ ಕಡಿಮೆ ಇರುತ್ತದೆ. ಧನ್ಯವಾದಗಳು.